ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಅನ್ಕೋತಾ ಇದ್ದೀನಿ. ಹಾಗೆಯೇ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನಿಲ್ಲ, ಜಸ್ಟ್ ನಾನು ಎಲ್ಲಿಗೆ ಹೋದೆ, ಏನು ಮಾಡಿದೆ, ಮಕ್ಕಳನ್ನು ಕರ್ಕೊಂಡೆಲ್ಲ ಹೋದ್ವಿ. ಹಾಗೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದು ಒಂದು 2-3 ದಿವಸದ ಲಾಗ್ ಇದರಲ್ಲಿದೆ. ಸೊ ಅದನ್ನು ನೋಡೋಣ ಇವಾಗ ಏನೆಲ್ಲ ಇತ್ತು ಅಂತ. ಸೊ ಹಾಗೆ ಇವತ್ತಿನ ಲಾಗ್ಗೆ ವೆಲ್ಕಮ್ ಮಾಡ್ತಾ, ಇವತ್ತಿನ ಲಾಗಲ್ಲಿ ಏನಿದೆ ಅಂತ ನೋಡೋಣ, ಬನ್ನಿ ಮುಂದೆ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ನಾನು ಮಕ್ಕಳನ್ನು ಕರ್ಕೊಂಡು, ನಾನು ಹಸ್ಬೆಂಡ್ ಮಕ್ಕಳು ಬ್ಯಾರಿಸ್ ದೇರ್ಲಾಟಲ್ಲಿ ಬ್ಯಾರಿಸ್ ಅಂತಿದೆ, ಅಲ್ಲಿಗೆ ಹೋಗಿದ್ದಿದ್ದು. ಸೊ ಹಾಗೆ ಅಲ್ಲಿ ಮಕ್ಕಳು ಆ ಥರ ಆಚೆ ಈಚೆ ಓಡಾಡುವಾಗ ನಾನು ನಿಮಗೆ ವೀಡಿಯೋಸ್ ಶೇರ್ ಮಾಡ್ತಾ ಇರೋದು. ಸೊ ಹಾಗೆ ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಹೋಗಿ. ನಾವು 4 ಗಂಟೆಗೆ ಹೋಗಿದ್ವಿ. ಬರುವಾಗ ಹಿಂತಿರುಗಿ ಬರುವಾಗ ಆಲ್ಮೋಸ್ಟ್ 10:30 ಮೋಸ್ಟ್ಲಿ ಆಗಿದೇನೋ. ಅಲ್ಲಿ ಮಕ್ಕಳು ಟೈಮ್ ಸ್ಪೆಂಡ್ ಮಾಡ್ತಾರಲ್ವ ಆಟ ಆಡ್ತಾ. ಹಾಗೆ ಪಿಜ್ಜಾ ಈ ಥರ ಎಲ್ಲ ಹೋಗಿ, ಡೊಮಿನೋಸ್ ಪಿಜ್ಜಾ ಅಲ್ಲಿ ಹತ್ತಿರದಲ್ಲಿತ್ತು. ಸೊ ಅಲ್ಲಿ ಎಲ್ಲ ತಿಂತಾ ರಿಟರ್ನ್ ಬರುವಾಗ ತುಂಬಾ ಟೈಮ್ ಹಿಡಿತು. ಸೊ ಹಾಗೆ ನನ್ನ ಚಿಕ್ಕ ಮಗುವಿಗಂತೂ ತುಂಬಾ ಖುಷಿ ಆಗ್ತದೆ. ನೋಡುವಾಗನೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ಖುಷಿಯಾಗಿ ಅವನು ಹೋಗ್ತಾ ಇದ್ದಾನೆ ಅಂತ ಇಲ್ಲಿ. ಸೊ ಇಲ್ಲಿ ಎಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲನೂ ಇದೆ. ಸೊ ಅದನ್ನು ಕೂಡ ಕಾರ್ಡ್ ಮಾಡಬೇಕು, ನಾವು ಕಾರ್ಡೆಲ್ಲ ಮಾಡಿ ಆಟ ಆಡ್ತಾ ಇರೋದು. ಸೊ ಹಾಗೆ ನೋಡಿ, ನೀವು ವೀಡಿಯೋಸ್ ಜಾಸ್ತಿ ಯಾಕೆ ಮಾತಲ್ವ, ಸ್ವಲ್ಪ ಹೊತ್ತು ಇದನ್ನು ನೀವು ನೋಡ್ಕೊಳ್ಳಿ ಹೇಗಿದೆ ಏನಂತ. ಜಾಸ್ತಿ ಜನ ಏನಿರಲ್ಲ ಅಲ್ಲಿ, ಅಂದರೆ ಕ್ರೌಡ್ಸ್ ಆಗಿ ಏನಿಲ್ಲ, ಕಾಮ್ ಆಗಿದೆ, ತುಂಬಾ ಖುಷಿಯಾಗುತ್ತೆ. ಆದರೆ ಆಟ ಆಡ್ಲಿಕ್ಕೆ ಒಂದೊಂದರಲ್ಲಿ 5 ಮಿನಿಟ್ ಅಷ್ಟೇ ಇರೋದು. ಹಾಗೆ ನನ್ನ ಚಿಕ್ಕ ಮಗು ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದ. ಅವನ ವೀಡಿಯೋಸ್ ನೋಡಿ ನಮಗೆ ಕೂಡ ಖುಷಿ ಆಗ್ತಾಯಿದೆ. ಅವನು ಇವಾಗ ನಾನು ವೀಡಿಯೋ ಎಡಿಟ್ ಮಾಡುವಾಗ ತುಂಬಾ ಖುಷಿ ಆಗ್ತಾಯಿತ್ತು ನೋಡುವಾಗ. ಮೇಲ್ಗಡೆ ಎಲ್ಲ ಹೋಗಿ ನೋಡಿದ್ವಿ ನಾವು ಮೊದಲು ಹೋಗಿದ್ದೆ, ಬಟ್ ನಾನು ಈ ಥರ ಮೇಲ್ಗಡೆ ಎಲ್ಲ ಹೋಗಿ ಅಷ್ಟು ನೋಡಲಿಲ್ಲ, ಜಾಸ್ತಿಯಾಗಿ ಔಟ್ಸೈಡ್ಗೆಲ್ಲ ಹೋಗಿ. ಇನ್ನೂ ಕೆಲಸ ಎಲ್ಲ ಆಗ್ತಾ ಉಂಟು. ಪಿಕ್ಚರ್ ಟಾಕೀಸ್ ಎಲ್ಲ ಇದೆ ಅಲ್ಲಿ. ಈ ಡ್ರೆಸ್ ಅಂತೂ ನಾನು ಆನ್ಲೈನಲ್ಲಿ ಬೈ ಮಾಡಿದ್ದು, ಮೂವರಿಗೂ ಕೂಡ. ಶರ್ಟ್ ಪ್ಯಾಂಟ್ ವೈಟ್ ಹಾಕಿದ್ದೆ ಅದಕ್ಕೆ. ನನ್ನ ಚಿಕ್ಕ ಮಗುವಿಗೆ ವೈಟ್ ಪ್ಯಾಂಟ್ ಇರಲಿಲ್ಲ, ಸೊ ಅದಕ್ಕೆ ಇದ್ದದನ್ನು ಹಾಕಿದ್ರಿ. ಮೂವರಿಗೆ ಕೂಡ ಇದು 230 ಸಮಥಿಂಗ್ ರೇಂಜಿಗೆ ಬರ್ತದೆ ಇದರದ್ದು ಪ್ರೈಸ್. ತುಂಬಾ ಕಮ್ಮಿ ರೇಟ್. ಆದರೂ ಕೂಡ ಕ್ಲೋತ್ ಅಂತೂ ಕಾಟನ್, ಇದು ಪ್ಯೂರ್ ಕಾಟನ್ ಆಗಿದೆ. ಕ್ವಾಲಿಟಿ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಮೂವರಿಗೆ ಕೂಡ ನಾನು ಒಂದೇ ಥರದ್ದು ತೆಗೆದದ್ದು. ಹಾಗೆ ನನ್ನ ತಂಗಿ ಮಗನಿಗೆ ಕೂಡ ಅವಳು ತೆಗೆದಿದ್ದಾಳೆ. ಸೊ ಆ ಸಣ್ಣ ಮಗು ಚೆಂದ ಕಾಣ್ತಾ ಇತ್ತು, ನೋಡುವಾಗಲೇ ಖುಷಿ ಆಗ್ತಾಯಿತ್ತು. ಹಾಗೆ ಹೋಗಿ ಆಲ್ಮೋಸ್ಟ್ ನಾನು 5 ಡೇಸ್ ಆಯಿತು ಇದನ್ನು ವೀಡಿಯೋಸ್ ಎಲ್ಲ ಮಾಡಿ. ಫ್ಯೂ ಡೇಸ್ ಆಯಿತು. ಬಟ್ ಏನು ಗೊತ್ತಾ, ವೀಡಿಯೋಸ್ ಮಾಡ್ತೀನಿ, ಎಡಿಟ್ ಮಾಡಲಿಕ್ಕಂತೂ ಟೈಮ್ ಇರೋದೇ ಇಲ್ಲ. ಇದ್ದರೂ ಕೂಡ ಒಂಥರ ಉದಾಸೀನ ಆಗ್ತದೆ. ಹಾಗೆ ತುಂಬ ವೀಡಿಯೋಸ್ ಇದೆ, ನಾನು ಇನ್ಶಾಲ್ಲ ನೆಕ್ಸ್ಟ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಆದಷ್ಟು ಡೈಲಿ ಲಾಗ್ ಮಾಡಬೇಕಂತ ಅನ್ಕೋತಾ ಇರ್ತೀನಿ, ಬಟ್ ಯಾಕೋ ಆಗ್ತಾನೆ ಇಲ್ಲ. ಲಾಗ್ ಮಾಡ್ತೀನಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೇ ಆಗ್ತಾಯಿಲ್ಲ. ಸೊ ನೋಡೋಣ, ಟ್ರೈ ಮಾಡ್ತೀನಿ ನೆಕ್ಸ್ಟ್ ಕೂಡ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನನ್ನ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡಿ. ಹಾಗೆ ಲೈಕ್ ಕಾಮೆಂಟು ಇದನ್ನು ಕೂಡ ಹಾಕಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ಹಾಗೆ ಸ್ಕಿಪ್ ಮಾಡದೇ ನೋಡಿ. ಹಾಗೆ ಮಕ್ಕಳು ನೋಡಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನನ್ನ ಚಿಕ್ಕ ಮಗು ಅಂತೂ ಚೆನ್ನಾಗಿ ಆಟ ಆಡ್ತೀನಿ. ಇದರಲ್ಲಿ ಬರೀ ಇವರದೇ ನಾನು ವೀಡಿಯೋಸ್ ಹಾಕಿದ್ದೀನಿ, ಜಾಸ್ತಿ ನಾನು ಫುಡ್ಡಿದ್ದೇನು ಹಾಕಲಿಲ್ಲ. ಬಿಕಾಸ್ ನನಗೆ ಇದೊಂಥರ ಮೆಮೊರಿಯಾಗಿ ಯೂಟ್ಯೂಬಲ್ಲಿ ಇರ್ತದೆ ಅಲ್ಲ ಅಂತ. ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದರೆ ಇರುತ್ತೆ. ಇವಾಗ ಮೊಬೈಲಲ್ಲಿದ್ದರೆ ಸ್ಟೋರೇಜ್ ಜಾಸ್ತಿ ಆಯಿತು ಅಂತ ಡಿಲೀಟ್ ಮಾಡ್ತೀವಿ. ಸೊ ಈ ಥರ ಇದ್ದರೆ ನಮಗೆ ಯಾವಾಗ ಬೇಕಾದರೂ ನೋಡ್ಕೊಳ್ಳೋಣ ಅಂತ ಇಲ್ಲಿ ನಾನು ಹಾಕ್ತಾ ಇರೋದು ಇದನ್ನು. ಇದರ ಒಳಗಡೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆ ನನ್ನ ಮಗನು ಇಲ್ಲಿ ಬೊಬ್ಬೆ ಆಗ್ತಾ ಇದ್ದಾನೆ, ಹತ್ತಿರದಲ್ಲಿದ್ದಾನೆ, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಸೊ
ತೊಡೆ ಮೇಲೇ ಕೂರಿದ್ದಾನೆ. ಸೊ ಅದಕ್ಕೆ ನಾನು ಅಲ್ಲಿನೇ ಇರಲಿ ಅಂತ ಸೌಂಡ್ ಬರಲಿ ಅಂತ ಬಿಟ್ಬಿಟ್ಟೆ. ಸೊ ಇದು ನೋಡಿ ನನ್ನ ಚಿಕ್ಕ ಮಗು ಎಷ್ಟು ಎಂಜಾಯ್ ಮಾಡ್ತಾಯಿದ್ದೀನಿ, ಮಕ್ಕಳು ಮೂವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಖುಷಿಯಾಗುತ್ತೆ. ಇವಾಗ ಹಸ್ಬೆಂಡ್ ಬಂದರೆ ಮಾತ್ರ ನಾನು ಜಾಸ್ತಿಯಾಗಿ ಔಟ್ಸೈಡ್ ಮಕ್ಕಳನ್ನು ಕರ್ಕೊಂಡು ಜಾಸ್ತಿ ಹೋಗಲ್ಲ, ಕಡಿಮೆನೇ. ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಬಟ್ ಜಾಸ್ತಿನೂ ಹೋಗಲ್ಲ, ಯಾವಾಗಲಾದ್ರೂ ಒಮ್ಮೆನೇ. ಬಟ್ ನನಗೆ ಮೂವರನ್ನು ಕರ್ಕೊಂಡು ಹೋಗಿ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ, ಚಿಕ್ಕ ಮಗನನ್ನಂತೂ ಮ್ಯಾನೇಜ್ ಮಾಡಲಿಕ್ಕೇ ಆಗೋದಿಲ್ಲ. ಸೊ ಇದರಲ್ಲಿ ನೀವು ವೀಡಿಯೋಸ್ದಲ್ಲಿ ನೋಡ್ಬೋದು ಎಷ್ಟು ಚೂಟಿಯಾಗಿದ್ದಾನೆ, ಎಷ್ಟು ಒಂಥರ ಕಿರಿಕಿರಿ ಮಾಡ್ತಾನೆ ಅಂತ. ಆದರೂ ಒಂಥರ ಖುಷಿ ಆಗುತ್ತೆ ನೋಡಲಿಕ್ಕೆ, ಒಬ್ಬರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಸೊ ಅದು ಅಷ್ಟೇ. ಹಾಗೆ ಅವನ ಕಾಲನ್ನು ಅದರ ನೀರೊಳಗಡೆ ಹಾಕಿದ. ಸೊ ಅದ್ರ ನೀರಿಂದ ಹೊರಗಡೆ ತೆಗೆದಾಗ ಲೈಟ್ ಆ ಥರ ಆನ್ ಆಗ್ತಾನೆ ಇತ್ತು, ಅದನ್ನು ನೋಡ್ತಾ ಇರೋದು. ಹಾಗೆ ನಾನು ಫೋಟೋಶೂಟು, ವೀಡಿಯೋಸು, ರೀಲ್ಸ್ ಎಲ್ಲನೂ ಕೂಡ ಮಾಡಿದ್ದೆ. ತುಂಬಾ ಖುಷಿ ಆಯಿತು, ಎಂಜಾಯ್ ಮಾಡಿದೆ. ಅಲ್ಲಿಂದ ಹೊರಗಡೆ ಬಂದು ಹತ್ತಿರ ಅದರ ಒಳಗಡೆನೇ ಇದೆ ಡೊಮಿನೋಸ್ ಪಿಜ್ಜಾ, ಅದನ್ನು ಕೂಡ ತಗೊಂಡಿದ್ದು ತಿಂತಾ ಇರೋದು. ಪಿಜ್ಜಾ ಅಂತೂ ಸಖತ್ತಾಗಿತ್ತು. ಇದು ಅವರದ್ದು ನ್ಯೂ ಲಾಂಚ್ ಆದದಂತೆ. ಸೊ ಜಾಸ್ತಿನೇ ಇತ್ತು ಪ್ರೈಸ್, ಆಲ್ಮೋಸ್ಟ್ 1900 ಸಮಥಿಂಗ್ ಏನೋ ಇತ್ತು, ನನಗೆ ಇವಾಗ ನೆನಪಿಲ್ಲ. ಬಟ್ ಅದು ಚೀಸಿಯಾಗಿ ತುಂಬಾ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಸ್ಪಾಂಜಿ ಆಗಿತ್ತು ಅದರದ್ದು ಏನು ಹೇಳ್ತೀವಿ ಬೇಸ್ ಕೂಡ. ಚಂದನ ಎಂಜಾಯ್ ಮಾಡಿದ್ವಿ. ಅದೆಲ್ಲ ಆದ ನಂತರ ನಾನು ಒಂದು 2 ದಿವಸ ಬಿಟ್ಟು, ಯಾವ ಡೇ ಅಂತ ನನಗೆ ನೆನಪಿಲ್ಲ, ನನ್ನ ಫ್ರೆಂಡ್ ಕರೆದ್ಲು. ಸ್ವಲ್ಪ ತುಂಬ ದಿವಸ ಆಯಿತು, ಹಸ್ಬೆಂಡ್ ಬಂದಮೇಲೆ ನಾನು ಅವರಿಗೆ ಮೀಟ್ ಆಗಲಿಲ್ಲ. ಸೊ ಅದಕ್ಕೆ ಹೇಳಿದ್ರು ನೀನು ಸ್ವಲ್ಪ ಇಲ್ಲಿ ಕುಲ್ಕಿ ಹತ್ತಿರ ಹೋಗಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಮೇಲ್ಗಡೆ ರೂಮ್ ಇದೆ, ಬಟ್ ಅಲ್ಲಿ ಯಾರೂ ಇಲ್ಲ, ನಾನು ಮತ್ತು ನನ್ನ ಫ್ರೆಂಡೇ ಇದ್ದದ್ದು. ಬಾಕಿದ್ದವರೆಲ್ಲ ಬೇರೆಯವರು ಕೆಳಗಡೆನೇ ಇದೆ, ನಮಗೆ ಮೇಲ್ಗಡೆ ಹೋಗೋಣ ಅಂತ ಇತ್ತು, ಹೊರಗಡೆ ರೋಡ್ ಸೈಡ್ ಅದು. ಸೊ ಅದಕ್ಕೆ ಮೇಲ್ಗಡೆ ಹೋಗಿದ್ವಿ. ಹಾಗೆ ಅವಳದೊಂದು ಪಾರ್ಟಿದು, ಅಲ್ಲಿ ಪರ್ಫೆಕ್ಟ್ ಐಸ್ ಕ್ರೀಮು ಹಾಗೆ ಬರ್ಗರು, ಪೆರಿ ಪೆರಿ ಮೋಮೋಸ್ ಆರ್ಡ್ರ್ ಮಾಡಿದ್ಲು. ಸೊ ಅದೆಲ್ಲ ಆಗಿ ನಾನು ರಿಟರ್ನ್ ಮನೆಗೆ ಬಂದೆ. ಹಸ್ಬೆಂಡ್ ಮಕ್ಕಳನ್ನು ಕರ್ಕೊಂಡು ಬೀಚಿಗೆ ಹೋದರು. ಸೊ ಇಷ್ಟೇ ಇವತ್ತಿನ ಲಾಗು. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.